ಸೊ ಇದು ದೇವಸ್ಥಾನ, ನೀವು ಎಂಟ್ರೆನ್ಸ್ ಇದು ಇದಾಗಿರುತ್ತೆ. ಸೊ ಇದು ಬಂದು ಏನೋ ಸಮಥಿಂಗ್ ಮಂಟಪ ಇದೆ ಅನ್ಕೊಂತೀನಿ. ನೋಡಿ ಇಲ್ಲಿ ಕೆಳಗಡೆ ನೀವು ಬರ್ಬೇಕಾದ್ರೆ ಸೊ ನಿಮ್ಗೆ ಇದು ಎಂಟ್ರೆನ್ಸ್ ಆಗಿರುತ್ತೆ. ಸೊ ಹಾಗಾಗಿ ಸ್ವಲ್ಪ ನಿನ್ನೆ ಮಳೆ ಬಂದಿದೆ ಅನ್ಕೊಂತೀನಿ, ಯಾಕಂದ್ರೆ ತುಂಬಾ ಸ್ಕಿಡ್ ಆಗ್ತಿದೆ. ಸೊ ಹತ್ತಬೇಕಾದ್ರೆ ತುಂಬಾ ಹುಷಾರಾಗಿ ಹತ್ಬೇಕು. ಸೊ ಅದಾದ್ಮೇಲೆ ನಿಮ್ಗೆ ಟಾಪ್ ಅಲ್ಲಿ ಹೋಗ್ಬೇಕಾದ್ರೆ ಸೊ ಈ ನೋಡ್ಬೋದು ಯಾವ ತರ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ ವ್ಯೂ. ಇಲ್ಲ ನಾನು ನಿಮ್ಗೆ ತೋರಿಸ್ತೀನಿ, ನಾನೇ ಒಂದು ವಿಡಿಯೋ ಮಾಡಿ ತೋರಿಸ್ತೀನಿ ನಿಮ್ಗೆ. ಸೊ ಇದ್ರಲ್ಲಿ ಹಾಕ್ತೀನಿ. ಸೊ ನೋಡ್ಬೋದು ಯಾವ ತರ ಕಾಣಿಸುತ್ತೆ ಅಂತ ಹೇಳಿ. ಸೊ ಇಲ್ಲಿ ಬರೋಕ್ಕಿಂತ ಮುಂಚೆ ಕೆಲವೊಂದು ಇದ್ರ ಬಗ್ಗೆ ತಿಳ್ಕೊಂಡು ಬಂದ್ರೆ ತುಂಬಾ ಒಳ್ಳೇದು ಅನ್ಕೊಂತೀನಿ. ಯಾಕಂದ್ರೆ ಬೆಳಗಿನ ಜಾವ ಬಂದ್ರೆ ಇದು ಒಳ್ಳೇದು. ಯಾಕಂದ್ರೆ ಬೆಳಗಿನ ಜಾವ ಒಂದು 5 ರಿಂದ 6 ಗಂಟೆ ಆದ್ರೆ ನೀವು ಸನ್ ರೈಸ್ ನೋಡೋಕೆ ಒಂದು ಒಳ್ಳೆ ಚೆನ್ನಾಗಿರೋ ಒಂದು ವ್ಯೂ ಸಿಗುತ್ತೆ. ಸೊ ಅದನ್ನೆಲ್ಲ ಕೂಡ ನೀವು ನೋಡ್ಬೋದು. ಇಲ್ಲೇನು ಕಾಣಿಸ್ತಿದಿಲ್ಲ ರೋಡು. ಸೊ ಇಲ್ಲಿಂದ ನಾವು ಎಂಟ್ರೆನ್ಸ್ ಸಿಗೋದು ನಿಮಗೆ. ಅದಾದ್ಮೇಲೆ ನಾವು ಮೇಲ್ಗಡೆ ಸ್ವಲ್ಪ ಹತ್ಕೊಂಡು ಬರಬೇಕು. ಹತ್ಕೊಂಡು ಬಂದ್ಮೇಲೆ ನಿಮ್ಗೆ ಸಿಗುವಂಥ ಜಾಗ ಯಾವ್ದಾಗಿರುತ್ತಂದ್ರೆ ಇದಾಗಿರುತ್ತೆ. ಮೇಲ್ಗಡೆ ಶಿವಲಿಂಗ ಕಾಣಿಸ್ತಾ ಇದೆಯಲ್ಲ, ಸೊ ಇದು ಬಂದು ಇದಕ್ಕೆ ಮಲ್ಲಪ್ಪ ಕೊಂಡನು ಅಂತಾರೆ ಅಥವಾ ಮಲ್ಲಪ್ಪ ಬೆಟ್ಟನು ಅಂತ ಹೇಳ್ತಾರೆ. ನನ್ನ ವಾಯ್ಸ್ ಕರೆಕ್ಟಾಗಿ ಕೇಳಿಸ್ತಿದೆ ಅನ್ಕೊಂತೀನಿ, ಯಾಕಂದ್ರೆ ಸ್ವಲ್ಪ ಗಾಳಿ ಜಾಸ್ತಿ ಇದೆ. ಸೊ ಹಾಗಾಗಿ ಕೇಳಿಸೋದು ಕಷ್ಟ. ಸೊ ಇಲ್ಲಿ ನೀವು ಬರ್ಬೇಕಾದ್ರೆ ಇಲ್ಲಿ ಯಾವುದೇ ತರ ಹೋಟೆಲ್ಸ್, ಆಮೇಲೆ ನೀವು ಬ್ರೇಕ್ಫಾಸ್ಟ್ ಮಾಡೋದಕ್ಕೆ ಯಾವ ರೀತಿ ಹೋಟೆಲ್ಸ್ ಕೂಡ ಸಿಗೋದಿಲ್ಲ. ಸೊ ನೀವು ಸ್ಟಾರ್ಟಿಂಗ್ ಪಾಯಿಂಟಲ್ಲಿ ಏನು ಘಾಟ್ ಸೆಕ್ಷನ್ ಎಂಟ್ರಿ ಆಗ್ತೀವಿ ನೋಡಿ, ಅಲ್ಲೇ ಎಲ್ಲ ಹೋಟೆಲ್ ಅಲ್ಲಿ ತಿನ್ಕೊಂಡ್ರೆ ತುಂಬಾ ಒಳ್ಳೇದು. ಸೊ ಇಲ್ಲಿ ಯಾವುದೇ ರೀತಿ ಹೋಟೆಲ್ಸ್ ಆಗಲಿ, ಸ್ನಾಕ್ಸ್ ಆಗಲಿ, ಕೂಲ್ ಡ್ರಿಂಕ್ಸ್ ಅಲ್ಲಿ ಯಾವುದೇ ರೀತಿ ಸಿಗೋದಿಲ್ಲ. ಸೊ ಬರೋಕ್ಕಿಂತ ಮುಂಚೆ ಯಾರು ನೆಕ್ಸ್ಟ್ ಟೈಮ್ ಬರೋರಿಗೆ ಇದು ಇನ್ಫಾರ್ಮೇಶನ್ ಒಂದು ಆಗಿರುತ್ತೆ. ಸೊ ನಮಗೆ ಬೆಂಗಳೂರಿಂದ ಬರೋರಿಗೆ ತುಂಬಾ ಕೇವಲ 100 ಕಿಲೋಮೀಟರ್ಸ್ ಮಾತ್ರ ಆಗೋದು. ಸೊ ಒನ್ ಡೇ ಟ್ರಿಪ್ಗೆ ತುಂಬಾ ಚೆನ್ನಾಗಿದೆ. ಸೊ ನಾನು ಕೂಡ ಮುಂಚೆ ಬಂದಿರಲಿಲ್ಲ, ಕೇಳಿದ್ದೆ, ಬಟ್ ತುಂಬಾ ಅದ್ಭುತವಾಗಿದೆ. ಸೊ ನನಗೆ ತುಂಬಾ ಇಷ್ಟ ಆಯ್ತು ಪ್ಲೇಸು. ನೀವು ಇನ್ನೂ ಸ್ವಲ್ಪ ಬೆಳಗಿನ ಜಾವ ಬಂದ್ರೆ ನೋಡಿ ಈ ತರ ಕ್ಲೌಡ್ಸ್ ಎಲ್ಲ ನೋಡ್ಬೋದು. ಸೊ ಇದು ಆಕ್ಚುಲಿ ಇನ್ನೊಂದು ಲೈಕ್ ಈ ಪ್ಲೇಸ್ ವಿಶೇಷತೆ ಏನಂದ್ರೆ ಇದು ತಮಿಳ್ನಾಡು, ಕರ್ನಾಟಕ ಮತ್ತು ಆಂಧ್ರ ಪ್ರದೇಶ 3 ಸೇರುವಂತ ಒಂದು ಸ್ಪಾಟ್ ಇದೆ. ಇಲ್ಲಿ ನಿಯರ್ ಬೈ ಇದೆ, ಸಾಧ್ಯ ಆದ್ರೆ ತೋರಿಸ್ತೀನಿ. ಸೊ ಹಾಗಾಗಿ ಆಕ್ಚುಲಿ ಇದು ಕರ್ನಾಟಕಕ್ಕೆ ಸಂಬಂಧಪಟ್ಟಿದ್ದ ಜಾಗ ಆಗಿದೆ, ಬಟ್ ಆದ್ರೆ ಅನ್ಫಾರ್ಚುನೇಟ್ಲಿ ಅದು ಆಂಧ್ರ ಪ್ರದೇಶಿಗೆ ಹೋಗಿದೆ. ನೋಡ್ಬೋದು ಆಲ್ಮೋಸ್ಟ್ ಇಲ್ಲೆಲ್ಲ ಇಲ್ಲೆಲ್ಲ ಜನ ಎಲ್ಲ ಆಲ್ಮೋಸ್ಟ್ ಅಲ್ಲಿ ನಿಮ್ಗೆ ಕನ್ನಡದ ಮಾತಾಡೋರು ಸಿಗ್ತಾರೆ. ನೋಡಿ ಬ್ಯಾಕ್ ಸೈಡ್ ಯಾವ ತರ ಕಾಣಿಸ್ತಾ ಇದೆ, ತುಂಬಾ ಸಖತ್ತಾಗಿದೆ ವ್ಯೂ ಬ್ಯಾಕ್ ಸೈಡ್ ಇಂದ ನೋಡ್ಬೋದು. ಸೊ ಎಲ್ಲಿ ನೋಡಿದ್ರೆ ನಮ್ಗೆ ಗಿಡ ಮರಗಳನ್ನೇ ಕಾಣಿಸೋದು. ತುಂಬಾ ಚೆನ್ನಾಗಿದೆ ಪ್ಲೇಸು. ಫ್ಯಾಮಿಲಿ ಜೊತೆ ಎಲ್ಲರೂ ವಿಸಿಟ್ ಮಾಡಿ. ಮಿಸ್ ಮಾಡಿದ್ದೇನೆ, ತುಂಬಾ ಚೆನ್ನಾಗಿದೆ. ನನ್ಗೆ ತುಂಬಾ ಇಷ್ಟ ಆಗಿದೆ ಪ್ಲೇಸು. ಮತ್ತೆ ನೋಡಿ ಇದೆಲ್ಲ ಸಿಗ್ತೀನಿ ನಿಮಗೆ.